ಹೈ ಗೈಸ್, ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ನಿಮ್ಮೆಲ್ರಿಗೂ ಕೂಡ ಗುಡ್ ನ್ಯೂಸ್. ಯಾರೆಲ್ಲ ಟಿಕ್ಟಾಕ್ಗೋಸ್ಕರ ಕಾಯ್ತಾ ಇದ್ದೀರಾ, ಸೊ ಟಿಕ್ಟಾಕ್ ಇವಾಗ ವಾಪಸ್ ಬರುತ್ತೆ ಅಂತ ಒಂದಷ್ಟು ನ್ಯೂಸ್ ಬರ್ತಾ ಇದೆ. ಸೊ ಇದು ಎಷ್ಟು ಸತ್ಯ, ಟಿಕ್ಟಾಕ್ ನಿಜವಾಗ್ಲೂ ವಾಪಸ್ ಬರುತ್ತಾ ಇಲ್ವಾ ಎಲ್ಲನೂ ಕೂಡ ನೋಡೋಣ, ಎಲ್ಲನೂ ಕೂಡ ಹೇಳ್ತೀನಿ. ಅದನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಾರೆ, ಸಬ್ಸ್ಕ್ರೈಬ್ ಮಾಡೋದು ನೋಡಿದವರು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ, 2020ರಲ್ಲಿ ಟಿಕ್ಟಾಕ್ ಬ್ಯಾನ್ ಆಗುತ್ತೆ. ಟಿಕ್ಟಾಕ್ ಬ್ಯಾನ್ ಆದಮೇಲೆ ನಾವು ಇಂಡಿಯಾದಲ್ಲಿ ಟಿಕ್ಟಾಕ್ ಆ್ಯಪನ್ನೇ ಯೂಸ್ ಮಾಡೋಕ್ಕೆ ಆಗ್ತಿರಲಿಲ್ಲ. ನಾವು ಯಾವುದೇ ಒಂದು ವೀಡಿಯೋಗಳನ್ನ ನೋಡೋದಕ್ಕಾಗಲಿ ಏನು ಬರ್ತಿರಲಿಲ್ಲ. ವೆಬ್ಸೈಟ್ ಓಪನ್ ಮಾಡಿದ್ರೆ ಏನೂ ಕೂಡ ಬರ್ತಿರಲಿಲ್ಲ. ಇವಾಗ ವಾಪಸ್ ಬರ್ಬೋದು ಅಂತ ಒಂದು ನ್ಯೂಸ್ ಬರ್ತಾ ಇದೆ. 2020ರಲ್ಲಿ ಬ್ಯಾನ್ ಆಗಿದ್ದು 2025 ತನಕನೂ ಕೂಡ ಬಂದಿಲ್ಲ. ಬಟ್ ಇವಾಗ ನ್ಯೂಸ್ ಬರ್ತಾ ಇದೆ. ಆ್ಯಂಡ್ ಈ 2020ರಿಂದ 25 ಒಳಗಡೆ ತುಂಬ ಸಲ ನ್ಯೂಸ್ ಬಂತು ಟಿಕ್ಟಾಕ್ ವಾಪಸ್ ಬರುತ್ತೆ ಅಂತ. ಅದ್ರ ಬಗ್ಗೆ ನಾನು ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ. ಅದಾದಮೇಲೆ ಇದ್ದಕ್ಕಿದ್ದಂಗೆ ಎಲ್ಲವೂ ಕೂಡ ಸೈಲೆಂಟ್ ಆಯಿತು. ಯಾವುದೇ ಒಂದು ಟಿಕ್ಟಾಕ್ ಆ್ಯಪ್ ವಾಪಸ್ ಬರೋ ಥರ ಏನು ಲಕ್ಷಣಗಳು ಕಾಣಲಿಲ್ಲ. ನ್ಯೂಸ್ ಮಾತ್ರ ಬರ್ತಾಯಿತ್ತು. ಬಟ್ ಇವಾಗ ಮತ್ತೆ ನ್ಯೂಸ್ ಸ್ಟಾರ್ಟ್ ಆಗಿದೆ 2025ರಲ್ಲಿ ಟಿಕ್ಟಾಕ್ ಬರುತ್ತೆ ಅಂತ. ಕಾರಣ ಏನು ಅಂತಂದರೆ ಹಲವಾರು ಇದ್ದಾವೆ, ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಫಸ್ಟ್ ಕಾರಣ ಟಿಕ್ಟಾಕ್ ವಾಪಸ್ ಬರಬಹುದು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ಇಂಡಿಯಾ ಮತ್ತು ಚೈನಾ ಒಂದು ಒಳ್ಳೆಯ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಟಿಕ್ಟಾಕ್ ಬರಬಹುದು ಅಂತಂದ್ಬಿಟ್ಟು ಒಂದು ನ್ಯೂಸ್ ಬರ್ತಾ ಇದೆ. ಈಗ ಈ ಒಂದು ನ್ಯೂಸನ್ನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಒಂದು ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಸ್ಗಳು ಇವಾಗ ಕವರ್ ಮಾಡಿದೆ. ಟಿಕ್ಟಾಕ್ ವಾಪಸ್ ಬರ್ಬೋದು, ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತಂದ್ಬಿಟ್ಟು. ಆ್ಯಂಡ್ ತುಂಬ ಆರ್ಟಿಕಲ್ಸ್ಗಳೆಲ್ಲವೂ ಕೂಡ ಬಂದಿದೆ. ಇಷ್ಟು ದಿನ ಯಾವುದು ಟಿಕ್ಟಾಕ್ ಬಗ್ಗೆ ನ್ಯೂಸ್ ಇರಲಿಲ್ಲ, ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ ಅದು ಇದು ಅಂತಂದ್ಬಿಟ್ಟು ಸ್ಟಾಪ್ ಆಗಿತ್ತು. ಈಗ ಮತ್ತೆ ಇದೊಂದು ರಿಲೇಷನ್ಶಿಪ್ಪಿಂದ ವಾಪಸ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ಬರೀ ಇಷ್ಟೇ ಅಲ್ಲ, ರಿಲೇಷನ್ಶಿಪ್ಪಿಂದ ಬರುತ್ತೆ ಅಂತಂತಲ್ಲ, ಇದಕ್ಕೆ ಒಂದಷ್ಟು ಏನಾಗಿದೆ ಅಂತಂದರೆ ಒಂದಷ್ಟು ಪ್ರೂಫ್ಗಳು ಸಿಕ್ಕಿದೆ. ಏನು ಅಂತಂದರೆ, ಕೆಲವ್ರಿಗೆ ಡೆಸ್ಕ್ಟಾಪ್ ಸೈಟಲ್ಲಿ ಟಿಕ್ಟಾಕ್ ವೆಬ್ಸೈಟ್ ಓಪನ್ ಆಗ್ತಾಯಿದೆ, ಆಯಿತಾ. ಬಟ್ ಆ್ಯಕ್ಸಸ್ ಮಾಡೋಕ್ಕಾಗ್ತಿಲ್ಲ. ಅಂತಂದರೆ ಅವರು ಯಾವುದೇ ಒಂದು ವೀಡಿಯೋ ನೋಡೋಕ್ಕಾಗ್ತಾಯಿಲ್ಲ ಅಥವಾ ಪ್ರೊಫೈಲ್ ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ಏನೂ ಇಲ್ಲ. ಅವರು ವೆಬ್ಸೈಟ್ ಓಪನ್ ಆಗ್ತಾಯಿದೆ. ಫಸ್ಟು ಅದು ಕೂಡ ಓಪನ್ ಆಗ್ತಿರಲಿಲ್ಲ ಇಂಡಿಯಾದಲ್ಲಿ ಟಿಕ್ಟಾಕ್ದು, ಆಯಿತಾ. ಈಗ ಅದು ಕೆಲವ್ರಿಗೆ ಓಪನ್ ಆಗ್ತಾಯಿದೆಯಂತೆ. ಬಟ್ ಕೆಲವರು ಹೇಳೋ ಪ್ರಕಾರ ಆ್ಯಂಡ್ ತುಂಬ ಜನಕ್ಕೆ ಇನ್ನೂ ಕೂಡ ಟಿಕ್ಟಾಕ್ ಪ್ಲೇಸ್ಟೋರು ಮತ್ತು ಆ್ಯಪ್ ಸ್ಟೋರಲ್ಲಿ ಅವೈಲೇಬಲ್ ಇಲ್ಲ, ಆಯಿತಾ. ಈಗ ನೀವು ಹೋಗಿ ಸರ್ಚ್ ಮಾಡಿದ್ರು ಕೂಡ ಅದು ಅವೈಲೇಬಲ್ ಇಲ್ಲ ಅಂತ ತೋರಿಸ್ತಾ ಇದೆ. ಒಟ್ಟಾರೆ ಟಿಕ್ಟಾಕ್ ಮೇ ಬಿ ವಾಪಸ್ ಬರಬಹುದು, ಗ್ಯಾರಂಟಿ ಕೊಡೋದು ಕಷ್ಟ ಆಗುತ್ತೆ. ಬಟ್ ತುಂಬ ಕಡೆ ನ್ಯೂಸ್ ಓಡಾಡ್ತಾಯಿದೆ ಆ್ಯಂಡ್ ತುಂಬ ಕಡೆ ವೆಬ್ಸೈಟು ಕೂಡ ಆ್ಯಕ್ಸಸ್ ಆಗ್ತಾ ಇದೆಯಂತೆ. ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಸೊ ನಿಮ್ಮ ಅನಿಸಿಕೆ ಏನು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಟಿಕ್ಟಾಕ್ ವಾಪಸ್ ಬರೋದು ಒಳ್ಳೆಯದಾ ಕೆಟ್ಟದಾ ಅಂತ. ಟಿಕ್ಟಾಕ್ ಶಾರ್ಟ್ ವೀಡಿಯೋ ಮಾಡೋದರಲ್ಲಿ ಅದೇ ಎಲ್ಲ ಸೃಷ್ಟಿ ಮಾಡಿದ್ದು. ಅದಾದಮೇಲೆ ಎಲ್ಲ ಶಾರ್ಟ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು. ರಿಯಲ್ OG ಅಂತಂದರೆ ಅದೇ ಅಂತಲೇ ಹೇಳ್ಬೋದು ಟಿಕ್ಟಾಕ್. ಅದರಿಂದನೇ ಎಲ್ಲ ಶಾರ್ಟ್ ವೀಡಿಯೋಸ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಫಸ್ಟೆಲ್ಲ ಯಾವುದು ಶಾರ್ಟ್ ವೀಡಿಯೋಸ್ ಯಾರೂ ಮಾಡ್ತಿರಲಿಲ್ಲ ಜಾಸ್ತಿ ಅಲ್ವಾ. ಸೊ ನಿಮ್ಮ ಅನಿಸಿಕೆ ಏನು, ಟಿಕ್ಟಾಕ್ ವಾಪಸ್ ಬರುತ್ತಾ ಬರಲ್ವಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಏನಾದ್ರು ನ್ಯೂಸ್ ಬಂತು ಅಂತಂದರೆ. ಆಮೇಲೆ ಇದ್ರ ಜೊತೆಗೆ ಕೆಲವು ಚೈನೀಸ್ ಆ್ಯಪ್ಸ್ಗಳು ಒಂದು ಏನೋ ಈ ಬಟ್ಟೆ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡೋದು ಒಂದು ಆ್ಯಪ್ ಇತ್ತು, ಆಲಿ ಎಕ್ಸ್ಪ್ರೆಸ್ ಅಂತ ಅಂದ್ಬಿಟ್ಟು. ಅದು ಕೂಡ ವಾಪಸ್ ಬರ್ಬೋದು ಅಂತ ಹೇಳ್ತಿದ್ದಾರೆ ಇಂಡಿಯಾದಲ್ಲಿ. ನೋಡೋಣ, ಆಯಿತಾ. ಒಟ್ಟಾರೆ ನ್ಯೂಸ್ ಎಲ್ಲವೂ ಕೂಡ ಕನ್ಫರ್ಮೇಷನ್ ಸಿಕ್ಕಿದ ಮೇಲೆ ಅಪ್ಡೇಟ್ ಮಾಡ್ತೀನಿ. ಇದಿಷ್ಟು ಸದ್ಯಕ್ಕೆ ಬಂದಿರುವಂಥ ಗುಡ್ ನ್ಯೂಸ್ ಟಿಕ್ಟಾಕ್ ಇಷ್ಟಪಡೋರಿಗೆ. ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಗೈಸ್.